ರಾಧೆಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ ಕಳ್ಳರ ಕಳ್ಳ ಕೃಷ್ಣನು ಬಂದ ಪ್ರೇಮದ ಮೋಡಿ ಹಾಕಿದ ಕೃಷ್ಣ ಮುರಾರೇ. ನನ್ನ ಒರಿಜಿನಲ್ ಸ್ವಾಮೀಜಿ ಅನ್ಕಂದ್ರ ಡೂಪ್ಲಿಕೇಟು. ಆ ಮಿಂಚುಗೆ ಒಡವೆನೋ ಚಿನ್ನನೋ ಮಾಡಿ ಹೆಂಗಾರ ಮಾಡಿ ಪಟಾಯಿಸ್ಕವ ಅಂದ್ರೆ ಬಡ್ಡದು ನನ್ನ ಮಾತೇ ಕೇಳ್ತಾ ಇಲ್ಲ. ಅದಕ್ಕೆ ಇವತ್ತು ಹೊಸ ಐಡಿಯಾ ಹುಡುಕಿದ್ದೀನಿ. ಸ್ವಾಮೀಜಿ ವೇಷ ಹಾಕಿ ಬಂದಿದ್ದೀನಿ. ಹೆಂಗಾರ ಮಂಕ್ ಮಾಡಿ ಮಂಕ್ ಬೂದಿ ಎರ್ಚೆ ಹೆಂಗ ಒಳಗೆ ಪಟಾಯಿಸ್ಕೋಬೇಕು ನೋಡುವ. ಬೇರೆ ರೂಟಲ್ಲಾರು ಬೀಳಿಲ್ಲ, ಈ ರೂಟಲ್ಲಾರ ಬಿದ್ದಳೆ ನೋಡ್ಬೇಕು. ಓಂ ಹರಹರ ಇರ್ಲಿ. ಅವಳಿಂಚರ್ ಬೇರೆ 3 ಜನ ಅವರೇ, ಒಬ್ಬೊಬ್ರಿಗೂ ಒಂದೊಂದು ಕಾಣಾದೆ ಅಂತ ಹೇಳ್ಬಿಟ್ಟು ಹೆಂಗಾರ ಮಾಡಿ ಪಟಾಯಿಸ್ಕೊಬಿಡ್ತೀನಿ. ಬರ್ಬೇಕಿತ್ತಲ್ಲ ಇಷ್ಟೊತ್ತಿಗೆ ನಮ್ಮ ಮಿಂಚು. ಈ ರೋಡಲ್ಲಿ ಬತ್ತಾಳೆ ಅಂತ ನಮ್ಮ ಗಿರಿ ಶ್ಯಾಮ ಯಾರ ಕಾರ್ಗಿರ್ಕ ಹೊಂಟಾದ್ರೆ ಹೆಂಗಪ್ಪ. ಆ ಬಡ್ಡಿ ಮಗ ಬೇರೆ ತರಕಾರಿ ಬೇರೆ ತಂದಿದ್ದ, ಸ್ವಾರಕಾಯಿ ಹೀರೆಕಾಯಿ ಅಂತ. 3 ತಿಂಗಳು ಮಾಡಿವ್ನಿ ಇಂದ ನಿಜವಾಗ್ಲೂ ಮಾಡ್ಬಿಟ್ಟಿದ್ದೆ ನನಗೆ. ನೀವೇನಾರು ಮಾಡಿರ್ಲಕ್ಕೆ ಸರ? ನಿಮ್ದೇನು ತಪ್ಪಿಲ್ಲ, ನೀವು ಮಾಡಲ್ಲ. ನೀವು ದೂರದಲ್ಲಿ ಇರ್ತೀರಿ ಬಿಡಿ, ನೀವು ಮಾಡಲ್ಲ. ಟೈಲೂರ್ ಅಂಕೆ ಕೂಡ ಏನಾರ ಮಾಡ್ಬಿಟ್ನೆ. ಟೈಲೂರಲ್ಲಿ ದಿನಸಿ ಅಂಗಡಿಲಿ ಪೊಟ್ನ ಕಟ್ಕ ಕೂತಿರ್ತಾನ ಅವನು. ಅವನು ಮಾಡೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಸುಮ್ಮನೆ ನಾನೇ ತಪ್ಪ ಕಲ್ಪನೆ ಮಾಡ್ಕೊಂಡು ನನಗೆ ಯಾಕೆ ನಾನೇ ಬೇಜಾರು ಮಾಡ್ಕೊಳ್ಳಿ. ಏನೇ ಮಾಡೋದಿದ್ರು ನಾನೇ ಮಾಡ್ತೀನಿ. ರೆಡಿಯಾಗಿ ಬಂದಿದ್ದೀನಲ್ಲ ಸ್ವಾಮೀಜಿ ವೇಸ್ತ ಮಂಕ್ ಮಾಡ್ತೀನಿ ಇವತ್ತು. ಆಹಾ ಬತ್ತಾವಳು ಮೆಂಚು. ಓಂ ಹರ ಓಂ ಹರ ಓಂ ಶಿವ ಶಿವ. ಅಲ್ಲ, ಯಾರು ನಮ್ಮೂರಿಗೆ ದೊಡ್ಡ ಸ್ವಾಮೀಜಿಗಳು ಬಂದಿರೋ ಕಾಣಿಸ್ತಾ ಇದೆ. ಇರ್ಲಿ, ಯಾರು ಅಂತ ವಿಚಾರಿಸೋಣ. ಸ್ವಾಮಿಗಳೇ, ಸ್ವಾಮಿಗಳೇ, ನಮಸ್ಕರಿಸುವೆನು. ಭಕ್ತಿ ನಮಸ್ಕರಿಸುವುದು ಹೀಗಲ್ಲ ಭಕ್ತಿ, ಇನ್ನು ಹಾಗೆ ಕಾಲಿಗೆ ಬಿದ್ದು ನಮಸ್ಕರಿಸು. ಹಂಗೂ ಮಾಡ್ಬೇಕಾ? ಹೌದು ಭಕ್ತಿ. ನಿನಗೆ ಆಯಸ್ಸು ವೃದ್ಧಿಯಾಗಲಿ ಮೇಲೇಳು ಭಕ್ತಿ. ಅಂದಾಗೆ ಸ್ವಾಮಿ, ನೀವು ಯಾವ ಮಠದವರು ಅಂತ ನನ್ಗಿನ್ನೂ ಗೊತ್ತಾಗ್ಲಿಲ್ವಲ್ಲ. ನನ್ನ ಹೆಸರು ಸ್ವಲ್ಪ ಉದ್ದಕದೇ ಭಕ್ತೆ. ಏನದು? ಸ್ವಲ್ಪ ಚಿಕ್ಕದ್ ಮಾಡಿ ಹೇಳ್ತೀನಿ. ಹೆಸರು ಹೇಳಿ ಸ್ವಾಮಿಗಳೇ. ಮಂಡ್ಯದ ಮಮತಾನಂದ ಸ್ವಾಮೀಜಿ ಪಕ್ಕದಲ್ಲಿರೋ ಗೂಟದ ಮಠದ ಸ್ವಾಮಿಗಳು. ಗೂಟದ ಮಠನ? ಗೂಟದ ಮಠನ ಇನ್ನುವರೆಗೂ ಎಲ್ಲೂ ಕೇಳೇ ಇಲ್ಲ. ಅದು ಎಲ್ಲಿ ಬರುತ್ತೆ? ಭಕ್ತೆ, ನಮ್ಮ ಊಟ ಎಲ್ಲಿರುತ್ತೋ ಅದಲ್ಲೇ ಬರುತ್ತೆ. ನಾವು ಗೂಟನ ಎಲ್ಲೆಲ್ಲಿ ಮಡಿಕೊಂಡು ಹೋಯ್ತೀವೋ ಅಲ್ಲಲ್ಲಿ ನಮ್ಮ ಮಠ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅದೇನು ಅಂದ್ರೆ ನಮ್ಮ ಮಠ ಎಷ್ಟೇ ಫೇಮಸ್ ಆಗಿದ್ರು ಅದು ಯಾರಿಗೂ ಗೊತ್ತಾಗಲ್ಲ. ಅದೇ ನಮ್ಮ ಗೂಟದ ವೀಕ್ನೆಸ್. ಗೂಟದ ಮಠ ಅಂತ ಹೇಳ್ತಿದ್ದಾರೆ, ಮಠ ಎಲ್ಲಿ ಬರುತ್ತೆ ಅಂತ. ಹೋಗ್ಲಿ ಬಿಡು. ಅಂದಾಗೆ ತಾವು ಆ ಗೂಟದ ಮಠದಿಂದ ಇಲ್ಲಿಗೆ ಬಂದಿರುವಂತ ಕಾರಣವೇನು? ಭಕ್ತೆ, ಈ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಜನಗಳು ಹಲವಾರು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಗಂಡು ಸಿಗದವ್ರಿಗೆ ಹೆಣ್ಣುಡಿ ಕೊಟ್ಟು, ಹೆಣ್ಣು ಸಿಗದವ್ರಿಗೆ ಗಂಡುಡಿ ಕೊಟ್ಟು, ಈ 4-5 ಜಮೀನಲ್ಲಿ 4-5 ಸರಿ ಬೋರ್ ತಗ್ಸಿರ್ತಾರಲ್ಲ, ಅವ್ರಿಗೆಲ್ಲ ಜಮೀನಲ್ಲಿ ನೀರು ಬಂದಿರಲ್ಲ. ಯಾವ ಜಮೀನಲ್ಲಿ ಬೋರ್ ತಗ್ಸಿದ್ರೆ ನೀರು ಬರುತ್ತೆ ಅಂತ ಉಡಿ ಕೊಟ್ಟು ಕೊಂಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಭಕ್ತಿ. ನಿನಗೇನಾದ್ರು ಸಮಸ್ಯೆ ಇದ್ರೆ ಖಂಡಿತ ಹೇಳು. ಯಾರ್ ಬೋರಲ್ಲಿ ನೀರ್ ಬರಲ್ಲ ಅಂದ್ರು ಆ ಬೋರಲ್ಲಿ ನೀರ್ ನೀವೇ ತೆಗಿತೀರಾ? ಭಕ್ತೆ, ತಪ್ಪು ತಿಳ್ಕೊತಾ ಇದೀಯಾ? ಯಾರ್ ಗದ್ದೆಲ್ ನೀರ್ ಬರಲ್ಲೋ ಅಲ್ಲಿ ನೀರ್ ಬರ್ಸ್ಕೊಡ್ತೀನಿ. ಖಂಡಿತ. ಅಂದಾಗೆ ಸ್ವಾಮಿಗಳೇ, ಒಂಚೂರು ನನ್ನ ಕೈ ಹಸ್ತ ನೋಡ್ಬಿಟ್ಟು ಹೇಳ್ತೀರಾ ನನಗೆ ಮದ್ವೆ ಈಗ ಇದೆಯೋ ಇಲ್ವೋ ಅಂತ? ಭಕ್ತೆ, 1 ನಿಮಿಷ. ಸ್ವಾಮಿಗಳೇ, ನೀವೇನಾದ್ರೂ ನಿತ್ಯಾನಂದ ಸ್ವಾಮಿಗಳ ಶಿಷ್ಯರ? ಭಕ್ತೆ, ಇದು ಎಡಗೈ ತಾನೆ? ಇನ್ಯಾವುದು ಗೊತ್ತಿಲ್ಲ, ಹಿಡ್ಕೊಬಿಟ್ಟೆ. ಇದೇ ಕೊಡು ಭಕ್ತೆ. ಏನ್ ಸ್ವಾಮಿಗಳು ಹಿಂಗ್ ಗುಚ್ತಾ ಇದ್ದೀರಾ? ಭಕ್ತೆ, ನರನಾಡಿಗಳು ಒಳಗೆ ಸೇರ್ಕೊಂಡ್ಬಿಟ್ಟಿರ್ತವೆ. ಹೌದಾ? ಅವನ ಆಚೆ ಬರುತ್ತೆ. ಈಗ ಬಂದ್ವಾ? ಕಾಣಿಸ್ತಾ ಇದ್ವಿ ಮೇಲೆ. ಭಕ್ತೆ, ನಿನ್ನ ರೇಖೆಗಳ ಪ್ರಕಾರ 3 ಗ್ರಹಗಳು ನಿನ್ನಿಂದ ಬಿದ್ದಿರ್ಬೇಕಲ್ವಾ? ಕರೆಕ್ಟ್. 3 ಗ್ರಹಗಳು ನನ್ನ ಬೆನ್ನಿಂದನೇ ಬಿದ್ದಿವೆ. ಮದ್ವೆ ಆಗು ಅಂತ
ಹೌದು ಭಕ್ತಿ, ಅದರಲ್ಲಿ ಒಂದು ಗ್ರಹನ ನೀನು ಮದುವೆ ಆದ್ರೆ ನೀನು ಕೋಟ್ಯಾಧಿಪತಿ ಆಗ್ತೀಯ, ನಿನ್ನ ಜೀವನದಲ್ಲಿ ತುಂಬಾ ವೃದ್ಧಿ ಆಗ್ತೀಯ. ಒಂದು ಗ್ರಹನ? ಹೌದು ಭಕ್ತಿ. ಹಾಗಾದ್ರೆ ಆ ಒಂದು ಗ್ರಹ ಯಾವುದು ಅಂತ ಹೇಳಿ ಸ್ವಾಮಿಗಳೇ. ಭಕ್ತಿ, ನಿನ್ನ ಹಿಂದೆ ಬಿದ್ದಿರೋ 3 ಗ್ರಹಗಳು ಯಾವುವು ಅಂತ ನೀನು ಹೇಳು, ಯಾವುದು ಕರೆಕ್ಟು ಅಂತ ನಾನು ಹೇಳ್ತೀನಿ. ಸ್ವಾಮಿಗಳೇ, ಒಂದು ನಮ್ಮ ಮಾವ. ಭಕ್ತಿ, ಯಾರು? ನಿಮ್ಮ ಮಾವನೇ? ಹೌದು. ಅವನ ಹೆಸರು ಸಾಯಿಂದ ಶುರುವಾಗುತ್ತಲ್ಲ? ಶ್ಯಾಮ್ ಮಾವ ಅಂತ. ಭಕ್ತೆ, ಅವನನ್ನು ನೀನು ಮದುವೆ ಆದ್ರೆ ನಿನಗೆ ಹುಟ್ಟೋ ಮಕ್ಕಳು ಅಂಗವಿಕಲರಾಗಿ ಹುಡ್ತವೆ. ಹೌದಾ? ಹೌದು ಭಕ್ತಿ. ಅಷ್ಟೇ ಅಲ್ಲ, ಮತ್ತೆ ನೀನು ಮದುವೆ ಆದಾಗ ಮೊದಲೇ ಫಸ್ಟ್ ನೈಟ್ ಅಲ್ಲೇ, ಫಸ್ಟ್ ನೈಟ್ ಮೊದಲ ನೈಟ್ ಎರಡು ಒಂದೇ ಅಲ್ವಾ? ಎರಡು ಒಂದೇ. ಫಸ್ಟ್ ನೈಟ್ ಅಲ್ಲಿ ನೆಗೆದು ಬಿದ್ದೈತಿ. ಏನ್ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ ಮಾತು ಕೇಳಿ ನನ್ನ ಎದೆನೆ ಬಡ್ಕೋತಾ ಇದೆ. ಬಡ್ಕೋಬೇಕು. ಅವನ ಯಾವ್ದ ಕಾರಣಕ್ಕೂ ನೀನ್ ಮದ್ವೆ ಆಗ್ಬಿಡ. 2 ಗ್ರಹ ಹೇಳು. ಆಮೇಲೆ ಗಿರಿ. ಹಾಗಾದ್ರೆ ಗಿರಿನೇ ನನ್ ಮದ್ವೆ ಆಗ್ಲಾ? ಗಾಗಿ ಗೆ ಗೈ ಗೋಗಂ ಅಹ ಗಹ ಆಗಲ್ಲ ಭಕ್ತೆ. ನನ್ನ ಮಗ ಇನ್ನೂ ಡೇಂಜರ್. ಅವನ್ನೇನಾದ್ರು ನೀನು ಮದುವೆ ಆದ್ರೆ ನಿನ್ನ ಗುಡು ಮಕ್ಳು ಕರಡಿ ಹುಡ್ತವೆ. ಮತ್ತೆ ಈಗ ಉಳಿದಿರೋದ ಒಂದೇ ವಾಸು, ಅವನು ನನ್ ಮದ್ವೆ ಆಗ್ಲಾ? ಭಕ್ತೆ, ಆ ಗ್ರಹನೇ ಇದಕ್ಕೆಲ್ಲಕ್ಕಿಂತ ಸೂಪರ್ ಆಗಿರೋ ಗ್ರಹ. ಆ ಗ್ರಹನ ನೀನು ಮದುವೆ ಆದ್ರೆ ನಿನ್ನ ಜೀವನ ಹೆಂಗೆಲ್ಲ ಇರುತ್ತೆ ಗೊತ್ತಾ? ನೀನು ಡ್ರಾಮಾ ಡಿಪಾರ್ಟ್ಮೆಂಟ್ ಇಲ್ಲಿ ತುಂಬಾ ಫೇಮಸ್ ಆಗೋಯ್ತು. ಹೋಗಿ ಸ್ವಾಮಿಗಳೇ, ಹೇಳಿದ್ ಒಂದ್ಸರನೇ ಇನ್ನೂ ಆ ವೈನ್ ಕೈ ಮಾಡ್ಕೊಡಕ್ ಆಗ್ಲಿಲ್ಲ. ಹಾಗಿರ್ಬೇಕಾದ್ರೆ ಹೋಗಿ ಹೋಗಿ ಆ ನನ್ ಮಗನ ನಾನ್ ಮದ್ವೆ ಆಗ್ಲಾ? ಆಗೋದಿಲ್ಲ ನನ್ ಕೈಲಿ. ಈ ಗೂಟದ ಮಠಗಳು ಹೇಳು ಸ್ವಾಮಿ ಮಾತುಗಳನ್ನ ಹಂಗೆಲ್ಲ ಮಾತ್ರ ಹಿಡ್ಕೊಂಡು ಗೂಟದ ಮಠ ಅಂತಾನೆ ಸ್ವಾಮಿಗಳು. ಯಾವ ಗೂಟ ಇಟ್ಕೊಂಡು ಕೂತವನೋ ಈ ಸ್ವಾಮಿ ನನಗಂತೂ ಕಾಣೆ. ಭಕ್ತೆ, ಆ ತರ ಎಲ್ಲ ಸ್ವಾಮೀಜಿ ಬಗ್ಗೆ ಅವಹೇಳನಕಾರಿ ಮಾತಾಡಬಾರ್ದು. ಶಾಪ ಕೊಟ್ಬಿಡ್ತೀನಿ. ಬೇಡ ಬೇಡ ಬೇಡ, ಆಯ್ತು. ಅವನ್ನ ನೀನು ಮದುವೆ ಆಗು. ಅವ್ನು ನಿನಗೆ ಸರ ಮಾಡಿಸ್ಕೊಟ್ಟಿಲ್ಲ ಅಷ್ಟೇ ತಾನೆ? ಹೌದು. ಬೇಕಾದಿಲ್ಲ ಮಾಡ್ತೇನೆ ಭಕ್ತೆ. ನಿನಗೆ ಸರ ಬೇಕೋ ಬೇರೆ ಬೇಕೋ? ಆಯ್ತು ಸ್ವಾಮಿಗಳೇ, ನೀವು ಇಷ್ಟು ಹೇಳ್ತಿದ್ದೀರ ಅಂದ್ಮೇಲೆ ನನ್ನ ವಾಸನೆ ಮದ್ವೆ ಆಗ್ತೀನಿ, ಸರಿನಾ? ಆ ಗ್ರಹನ ನೀನು ಮದುವೆ ಆಗು, ತುಂಬಾ ಚೆನ್ನಾಗಿರ್ತೀಯ ಭಕ್ತೆ. ಆ ಭಕ್ತಿಗೆ ಸ್ವಲ್ಪ ಆಶೀರ್ವಾದ ಮಾಡಬೇಕು. ಸ್ವಲ್ಪ ಹೊತ್ತು ಬಿಟ್ಬೇಡಪ್ಪ ಭಕ್ತಿ, ಆಶೀರ್ವಾದ